ಪಾಪ ಗೈಸ್ ಮೈ ಹುಷಾರಿಲ್ಲ. ಏನಾಗಿದೆ? ನಿನ್ನ ನೋಡಿಲ್ವಲ್ಲ 2 ದಿನದಿಂದ. ನಾಟಕ ಮಾಡ್ಬಿಡ ನಂತರ ನೀನು. ನಿಜ ನಿನ್ನ ನೋಡಿಲ್ವಲ್ಲ. ಹೇಗಿದ್ಯಾ ಚಿನ್ನು? ಎತ್ತು ಡೋಂಟ್ ಟಾಕ್ ಟು ಮಿ ಲೈಕ್ ದಟ್. ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ? ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ವಾ? ಹಾರ್ಟಿಗಲ್ಲ, ಕೈಗೆ. ಕೈಗೆ ಇಂಜೆಕ್ಷನು. ನೀನು ನೋಡಿದ್ನಲ್ಲ, ಇವಾಗ ಹುಷಾರಾಗ್ತೀನಿ ಬಿಡು. ನನ್ನ ಜೀವನದಲ್ಲಿ ನಾನು ಹೇಳ್ತೀನಿ ನೋಡ್ರಿ, ಒಂದಂತೂ ಹೇಳಕ್ಕೆ ಏನು ಗೊತ್ತಾ, ಈ ಹೆಣ್ಮಗು ಬಂದಮೇಲೆ ನಂಗೆ ಕಲ್ತಿರೋದೇನು ಗೊತ್ತಾ, ತುಂಬ ತಪ್ಪುಗಳು ಮಾಡಿದ್ದೀನಿ ಮುಂಚೆ. ಬಟ್ ಈ ಹುಡುಗಿ ಬಂದಮೇಲೆ ನಾನು ತುಂಬ ಚೇಂಜ್ ಆಗಿರೋದು. ಈ ಹುಡುಗಿ ಒಂಥರ ಲಕ್ಕಿ ಚಾರ್ಮ್ ನನ್ನ ಲೈಫಲ್ಲಿ. ನನಗೆ ಐ ಹ್ಯಾವ್ ಅ ಕಂಡೀಷನ್, ನನಗೆ ಶೀಜರ್ ಬರುತ್ತೆ. ಬಾಯಿಂದೆಲ್ಲ ಒಂಥರ ವೈಟ್ ಕಲರ್ ನೊರೆ ಥರ ಬರುತ್ತೆ. ಅದಾದಮೇಲೆ ಹಿ ವೋಂಟ್ ಬಿ ಕಾನ್ಷಿಯಸ್ ಫಾರ್ ಅ ಲಾಟ್ ಆಫ್ ಟೈಮ್. ಸೊ ಆ ಥರ ಅವ್ರಿಗೆ ಆಗೋದ್ರಿಂದ ಅವ್ರು ಹಾಕಲ್ಲ. Hey guys, what's up? Welcome back to my YouTube channel. So guys, actually ಏನು ಗೊತ್ತಾ, ನಜರ್ ಇಸ್ ವೆರಿ 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 ರಿಯಲ್. ಹೆಂಗಂತ ಅಂದರೆ SMR ಇಸ್ ನಾಟ್ ಅಟ್ ಆಲ್ ವೆಲ್. ಲಿಟ್ರಲಿ 2-3 ದಿನ ಆಗಿದೆ ನಾನು ಅವ್ರಿಗೆ ಮೀಟ್ ಆಗಿ ಪ್ರಾಪರ್ ಆಗಿ. 2 ದಿನ ಅಂತೂ ಆಗಿದೆ. ಇಸ್ ನಾಟ್ ವೆಲ್, ತುಂಬ ಜ್ವರ ಇದೆ, ಮೈ ಹುಷಾರಿಲ್ಲ ಅವ್ರಿಗೆ. ಸೊ ಅದಕ್ಕೆ ಇವಾಗ ನೋಡೋಕ್ಕಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬಟ್ ಪಾಪ ಅವ್ರಿಗೆ ಶೂಟ್ ಇದೆ ಅಂತ, ಆದರೂ ಆ ಜ್ವರಲ್ಲೂ ಶೂಟ್ ಮಾಡ್ತಾರೆ ಅವರು. ಸೊ ಅಲ್ಲಿ ಶೂಟ್ ಜಾಗ ಹೋಗೋಣ. ನಾಗರಬಾವಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗೋಣ. ಅವ್ರಿಗೆ ನೋಡೋಣ, ಜಾಸ್ತಿ ಏನಾದರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ. ಲೆಟ್ಸ್ ಸಿ. ಬಟ್ ಆ್ಯಕ್ಚುಲಿ ನನಗೇನು ಅನ್ಸುತ್ತೆ ಗೊತ್ತಾ, ಅವ್ರು ಚೆನ್ನಾಗೇ ಇದ್ರು. ಇಟ್ಸ್ ಆಲ್ ಲೈಕ್ ನಜರ್ ಜಾಸ್ತಿ. ಬರ್ಡೇ ಹತ್ರ ಬರ್ತಾ 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 ಅದೇನಾಗ್ತದೆ, ದೃಷ್ಟಿ ಜಾಸ್ತಿ ಬೀಳ್ತಿದೆ. ಸೊ ಅದಕ್ಕೆ ಲೆಟ್ಸ್ ಗೋ. ಆಮೇಲೆ ಅಷ್ಟೇ, ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. ಗೈಸ್ ಫುಲ್ ಜೋರು ಮಳೆ ಗೈಸ್. ಬಂದಿರ್ತಾರೆ ಅವರು. ಹಾಯ್, ಏನು ಈ ಥರ ಆಗ್ಬಿಟ್ಟಿದ್ದೀರಾ ಗೈಸ್? ಪಾಪ ಗೈಸ್ ಮೈ ಹುಷಾರಿಲ್ಲ. ಏನಾಗಿದೆ? ನಿನ್ನ ನೋಡಿಲ್ವಲ್ಲ 2 ದಿನದಿಂದ. ನಾಟಕ ಮಾಡ್ಬಿಡ ನಂತರ ನೀನು. ನಿಜ ನಿನ್ನ ನೋಡಿಲ್ವಲ್ಲ. ಹೇಗಿದ್ಯಾ ಚಿನ್ನು? ಎತ್ತು ಡೋಂಟ್ ಟಾಕ್ ಟು ಮಿ ಲೈಕ್ ದಟ್. ಯಾಕೆ? ಸರಿ ಯಾಕೆ ಚಿನ್ನು? ಏನಾಯ್ತು ಚಿನ್ನು? ಏನಿಲ್ಲ. ಕೆನ್ ಐ ಸಿಟ್ ಹಿಯರ್? ಬಾ, ನನ್ನ ತೊಡೆ ಮೇಲೆ ಕೂತ್ಬೇಕಾ? ಚಿನ್ನು ನನ್ನ ಚಿನ್ನು, ನೀನ್ ಅಮ್ಮನ್ ಚಿನ್ನು, ನಿನ್ ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ಗೈಸ್ ಡ್ರಾಮಾ ಮಾಡ್ತಾನೆ ಗೈಸ್, ಬರೀ ಡ್ರಾಮಾ. ಆಯ್ತು. ಏನಾಗಿದೆ? ಬ್ಯಾಗ್ ಯಾಕೆ ಚಿನ್ನು ನಮ್ಮ ಮಧ್ಯೆ ತೆಗೆದಾಕು? ಡಿಸ್ಟೆನ್ಸ್ ಜಾಸ್ತಿ ಆಗ್ಬಿಡುತ್ತೆ, ಬ್ಯಾಗೆಲ್ಲ ಇಟ್ಕೊಂಡ್ಬಿಡ್ತೆ. ಏನಾಗಿದೆ? ಏನಾಗಿದೆ? ಹುಷಾರಿಲ್ಲ, ಕೆಮ್ಮು, ಶೀತ, ಜ್ವರ. ಬಿಡಿ, ಸರಿ ಹೋಗ್ತೀರಾ. ಜಾಸ್ತಿ ಯೋಚನೆ. ಹಾಸ್ಪಿಟಲ್ಗೆ ಹೋಗೋಣ ಇವಾಗಲ? ನಾನು ಹಂಗೆ ಹುಷಾರಾಗ್ತೀನಿ ಬಿಡ. ಆ ಥರ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದ್ಬೇಡ ಬೇಗ. ಸಿಂಹ ಎಲ್ಲ ಹಾಸ್ಪಿಟ್ಲಿಗೆ ಹೋಗುತ್ತೆ ಹುಷಾರಿಲ್ಲ ಅಂತ. ಹೌದಾ? ನೀವು ಸಿಂಹನ ಇಲ್ಲಿ ಹಾಕಿದ್ದೀರಾ? ಕಾಡಿಗೆ ಹೋಗ್ಬೇಕಿತ್ತಾನೆ ಮತ್ತೆ. ನಾನು ಸ್ವಲ್ಪ ಹೈಟೆಕ್ ಸಿಂಹ. ಹೈಟೆಕ್ ಸಿಂಹನೂ ಇಲ್ಲಿ ಇರಬಾರ್ದು. 4 ಕಾಲಿದೆಯಾ ನಿಮಗೆ? ಇಲ್ಲ, 2 ಕಾಲಿರೋದು. ಮತ್ತೆ ಹೆಂಗೆ ಸಿಂಹ ಆಗ್ತೀರಾ? ಸಿಂಹ ಅಂದರೆ ಸಿಂಹ ಹಂಗೆ ಆಗ್ತೀನಿ, ನಿನ್ಗೆ ಗೊತ್ತಾಗಲ್ಲ. ನಾನು ಬೇರೆಯವ್ರ ಥರ ಸಿಂಹ, ನಾನು ಚೇಂಜ್ ಆಗ್ತೀನಿ ಫಾರ್ಮ್. ಚಿರತೆ ಸಿಂಹ ಎಲ್ಲ ಬೆಂಗಳೂರಲ್ಲಿ ರೋಡ್ಗೆ ಬರ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಏನಾದ್ರೂ ಮಾಡಬೇಕು. ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಸಿಂಹ ಅಂತ ಸಿಂಹ. ಅಯ್ಯೋ ಅಯ್ಯೋ ಪಾಪ. ಏನು ನಂಗೆ ಹುಷಾರಿಲ್ಲ, ನೋಡಕ್ಕಾಗಲ್ವಲ್ಲ ಅಂತ ಅಷ್ಟೇ. ಹೆಂಗ್ ನೋಡ್ಬೇಕು ನೀನು? ಹಿಂಗೆ ಆಲ್ವೇಸ್ ಹ್ಯಾಪಿ. ನೀನ್ ಇದೆಯಲ್ಲ ಇವಾಗ. ಆಮೇಲೆ ಬರ್ಡೇ ಹೇಗೆ ನಡೀತದೆ? ಎಲ್ಲ ಚೆನ್ನಾಗಿ ನಡೀತದೆ? ಏನು ನೋಡ ಇಲ್ಲ. ನಾನು ಇವತ್ತೇ ಎದ್ದಿರೋದು ಬೆಡ್ಡಿಂದ. ದೇವಿ ಹುಷಾರಿಲ್ಲ ನಂಗೆ. ಯಾಕಾಗಿರ್ಬೋದು ಈ ಥರ? ನಿನ್ನ ನೋಡಿಲ್ವಲ್ಲ. ನಜರು ದೃಷ್ಟಿ ಆಗಿರುತ್ತೆ. ದೃಷ್ಟಿ ತೆಗಿಸ್ಕೋಬೇಕು ನೀವು. ನೀನ್ ತೆಗಿಬೇಕಪ್ಪ. ಇವಾಗ ತೆಗಿಲ್ಲ? ತೆಗಿ. ನಂಗೆ ಅಷ್ಟೊಂದು ಬರಲ್ಲ ಚೆನ್ನಾಗಿ, ಅದ್ರ ತೆಗಿತೀನಿ. ತೆಗಿ, ಆಯ್ತು. ಆದರೆ ನನ್ನ ಮೈ ಹುಷಾರಿರಲ್ಲ ಗೊತ್ತಲ್ಲ. ಅವಾಗ ನನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರ್ತಾರೆ ಇವರು ಪಕ್ಕ. ನನಗೆ ಇವಾಗ ಸರಿ ಹೋಗ್ತೀನಿ ಅಂದ್ರೂ ಇಲ್ಲ, ಇಂಜೆಕ್ಷನ್ ಹಾಕ್ಸ್ಕೊಂಡೇ ಬರ್ತಾರೆ. ಸೊ ಅದಕ್ಕೆ ನಾನು ಹೆಂಗಾದ್ರೂ ಮಾಡಿ ಅವ್ರಿಗೆ ಇವತ್ತು ಇಂಜೆಕ್ಷನ್ ಹಾಕಬೇಕು. ಇವ್ರಿಗೆ ಇಂಜೆಕ್ಷನ್ ಇರೋದು ತುಂಬ ಭಯ ಬೇರೆ ಇದೆ. ಸೊ ಕೇಳೋಣ ಇರಿ, ಇಂಜೆಕ್ಷನ್ ಹಾಕ್ಸ್ಕೊಡ್ತಾರೆ ಒಂದ್ಸಲ. ಫೋನಲ್ಲಿ ಕಾಲಲ್ಲಿ ಮಾತಾಡಿ ಮುಗಿದಿದ್ರೆ. ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ? ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ವಾ?
ಹಾರ್ಟಿಗಲ್ಲ, ಕೈಗೆ ಕೈಗೆ ಯಾಕೆ? ಇಂಜೆಕ್ಷನು. ನೀನ್ ನೋಡಿದ್ನಲ್ಲ, ಇವಾಗ ಹುಷಾರಾಗ್ತೀನಿ ಬಿಡು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ನೀನ್ ನೋಡಿದ್ನಲ್ಲ, ಹುಷಾರಾಗ್ತೀನಿ ಬಿಡಿ. ಇದೆಲ್ಲ ನಾಟಕ ಮಾತ್ರ ಹಿಡ್ಕೊಬೇಡ ನೀನು. ನಿಜ ಹೇಳ್ತಾ ಇದೀನಿ ಗೈಸ್. ಮಾತ್ಮಾತ್ಗೂ ತಪ್ಪು ಮಾಡಾದ್ಮೇಲೆ ಈ ಥರ ಡ್ರಾಮಾಗಳು ಮಾಡೋದು ಗೈಸ್. ನನ್ನ ಜೀವನದಲ್ಲಿ ನಾನು ಹೇಳ್ತೀನಿ ನೋಡ್ರಿ, ಒಂದಂತೂ ಹೇಳ್ಬೇಕು. ಹೆಂಗ್ ಗೊತ್ತಾ, ಹೇಳು. ಈ ಹೆಣ್ಮಗು ಬಂದ್ಮೇಲೆ ನಂಗೆ ಕಲ್ತಿರೋದೇನು ಗೊತ್ತಾ, ತುಂಬಾ ತಪ್ಪುಗಳು ಮಾಡಿದೀನಿ ಮುಂಚೆ. ಬಟ್ ಈ ಹುಡುಗಿ ಬಂದಮೇಲೆ ನಾನು ತುಂಬ ಚೇಂಜ್ ಆಗಿರೋದು. ಈ ಹುಡುಗಿ ಒಂಥರ ಲಕ್ಕಿ ಚಾರ್ಮ್ ನನ್ನ ಲೈಫಲ್ಲಿ ಗೈಸ್. ಆದರೆ ಹೌ ಕಮ್ ಇಟ್ ಇಸ್, ನನ್ನ ಕಿಂಡರ್ ಗಾರ್ಡನ್ ಮಾಡೋಕ್ಕಾಗತ್ತೆ ಗೈಸ್? ಎಲ್ಲವನ್ನೂ ನಾನೇ ಹೇಳ್ಕೊಡ್ಬೇಕು, ಆ ಥರ ಮಾಡಬೇಡ ಈ ಥರ ಮಾಡಬೇಡ ಅಂತ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನನಗೆ ತಂದೆ ತಾಯಿ ಅಂತೂ ಹೇಳ್ಕೊಟ್ಟಿಲ್ಲಪ್ಪ. ನಾನು ಅವ್ರ ಜೊತೆ ಬೆಳೆದಿಲ್ಲ ಚೆನ್ನಾಗಿ, ಒಳ್ಳೆ ಬಾಂಡಿಂಗಲ್ಲಿ. ನನ್ನ ಜೊತೆ ಇರೋದೇ ನೀನು. ಪ್ರತಿ ದಿನದಲ್ಲಿ ನಾನು ಮಲ್ಗಕ್ಕೆ ಮನೆಗೆ ಹೋಗ್ತೀನಿ, ಬಿಟ್ಟರೆ ಎದ್ದಾಗ ಮನೇಲಿ ಇರ್ತೀನಿ. ನಾನು ಬಿಟ್ಟರೆ 24 ಗಂಟೆಲಿ ಅರ್ಧ ಟೈಮ್ ನಿನ್ನ ಜೊತೆನೇ ಕಳೀತೀನಿ. ನೀನು ಯಾರಿದ್ದಾರೆ ನನ್ನ ಜೊತೆ? ನೀನು ಒಂದಿಬ್ರು ಫ್ರೆಂಡ್ಸ್ ಬಿಟ್ಟರೆ. ಆ ಥರ ಅಂತ ನನಗೆ ಮನ್ಸು ನೋವಿಸ್ಕೊಂಡು ಒಂದ್ಸಲ ಓಕೆ ಗೈಸ್, 2 ಸಲ ಓಕೆ, 3 ಸಲನೂ ಓಕೆ, ಪ್ರತಿ ಸಲ ಸೇಮ್ ಮಿಸ್ಟೇಕ್ ಮಾಡೋದು ಎಷ್ಟು ಹರ್ಟ್ ಆಗುತ್ತೆ ಗೊತ್ತಿಲ್ಲ. ನಾನು ಹತ್ಬೇಕಾಗುತ್ತೆ. ಎವ್ರಿ ಟೈಮ್ ಐ ಶುಡ್ ಕ್ರೈ ಬಿಕಾಸ್ ಆಫ್ ಹಿಮ್. 2 ದಿನ ಯಾಕೆ ಮೀಟ್ ಆಗಿಲ್ಲ ಅಂದರೆ ಇದೇ ವಿಚಾರ, ಸೇಮ್ ಹಿ ಹ್ಯಾಸ್ ಹರ್ಟೆಡ್ ಮೀ ಅಂತಾನೆ ಮೀಟ್ ಆಗಿಲ್ಲ. ಇವಾಗ ಹಿ ಹ್ಯಾಸ್ ಕಮ್ ಅಂಡ್ ಡೂಯಿಂಗ್ ದಿಸ್ ಡ್ರಾಮಾ. ಪಕ್ಕದಲ್ಲಿ ಕುತ್ಕೋ ಚಿನ್ನು ಆ್ಯಂಡ್ ಆಲ್ ಇಸ್ ಡೂಯಿಂಗ್ ದಿಸ್ ಡ್ರಾಮಾ. ಐ ನೋ ಹಿಸ್ ಡ್ರಾಮಾ ವೆರಿ 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 ವೆಲ್. ಏನು ಹೇಳು? ನಿನಗೆ ಗೊತ್ತು, 2 ದಿನ ಜಗಳಾಡೋದಕ್ಕೆ ಮೀಟ್ ಆಗಿಲ್ಲ, ಹುಷಾರಿರ್ಲಿಲ್ಲ ನನಗೆ ಅಂತಾನೆ ಮೀಟ್ ಆಗಿರ್ಲಿಲ್ಲ. ಅದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಬಟ್ ಚಿಕ್ಕ ಪುಟ್ಟ ಜಗಳ ನಂದು ನಡೀತಾನೆ ಇರುತ್ತೆ. ಚಿಕ್ಕ ಪುಟ್ಟನ ಅದು ಆಯ್ತು, ದೊಡ್ಡ ದೊಡ್ಡ ಜಗಳ ಆಯ್ತು. ನಾನು ಅದು ಮಾಡ್ತಿದ್ರೆ ನಡೀತದಾ? ಅಲ್ಲ, ದೊಡ್ಡ ದೊಡ್ಡ ಜಗಳನೇ ನಡೆಯುತ್ತೆ. ಅದನ್ನೇ ಹೇಳ್ತಾ ಇರೋದು. ಯಾರು ಜಗಳ, ನಾನು ಚಿಕ್ಕ ಹುಡುಗ ಅಂತ ಬಿಡ್ತಿರೋದು ಗೈಸ್. ಚಿಕ್ಕ ಹುಡುಗ ಪಾಪ ಬಿಟ್ಟಾಕು, ಯಾರು ಹೇಳ್ಕೊಟ್ಟಿಲ್ಲ, ನಾನು ಹೇಳ್ಕೊಳ್ಳೋಣ ಅಂತ. ಅದ್ರಲ್ಲಿ ನನ್ನ ಮೆಂಟಲ್ ಪೀಸ್ ಹಾಳು ಮಾಡ್ಕೋಬೇಕು ಗೈಸ್ ಇವನಿಂದ. ನನಗ್ ಗೊತ್ತಿರಂಗೆ ಹೆಂಗ್ ಗೊತ್ತಾ ಗೈಸ್, ಯಾರು ಜಗಳ ಆಡ್ದಂಗೆ ಯಾವ ಹುಡುಗ ಹುಡುಗಿ ಜಗತ್ತಲ್ಲಿದ್ದಾರೆ ಒಬ್ರನ್ನ ತೋರಿಸ್ಬಿಡಿ, ತಪ್ಪೇ ಆಗಲ್ಲ, ಜಗಳನೇ ಆಗಲ್ಲ, ಜಗಳನೇ ಆಡಲ್ಲ. ಆ ತಪ್ಪೇ ನಾನು ಮಾಡಿದ್ರೆ, ಆ ತಪ್ಪೇ ತಪ್ಪು ಸೇಮ್ ನಾನು ಮಾಡಿದ್ರೆ ನಡೆಯುತ್ತಾ? ಇಸ್ ಇಟ್ ಓಕೆ? ಆಯ್ತು ಬಿಡಮ್ಮ, ಶಂಸು. ಯಾರಿಗೂ ಶಂಸಲ್ಲ, ನನ್ನ ಪಾಪ ಹ್ಯುಮ್ಯಾನಿಟಿ ಅಷ್ಟೇ ನನಗೆ ನಿನ್ನ ಮೇಲೆ. ಆಯ್ತಾ? ನಿನ್ನ ಮೇಲೆ ಬರೀ ಹ್ಯುಮ್ಯಾನಿಟಿ ಅಷ್ಟೇ ನನಗೆ. ಕಾನ ಪಿನ್ನ ಸೇರ್ತಾ ಇಲ್ಲ ನಮ್ದುಕ್ಕೆ, ನೀಂದು ಬರ್ತಾ ಇಲ್ಲ ನಮ್ದುಕ್ಕೆ. ನಡಿ ಅಷ್ಟಲ್ಲಿ ನಡಿ, ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ. 3 ದಿನ ಸ್ನಾನ ಮಾಡಲ್ಲ. ನೀನು ಈ ಡೈಲಾಗ್ ನನಗೆ ಹೇಳ್ತಾ ಇದೆಯಾ? ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂದಕ್ಕೂ ಸ್ನಾನ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವತ್ತು 2ಕ್ಕೂ ಆ್ಯಡ್ ಮಾಡಿಬಿಡಿ, ಬನ್ನಿ ಹೋಗೋಣ. ಸರಿ, ಹೋಗೋಣ. ಕಮ್ ಲೆಟ್ಸ್ ಗೋ ಗೆಟ್ ಅಪ್. ಒಂದು ಇಂಜೆಕ್ಷನ್ ಆಗ್ತಾ ಇಲ್ಲ, ಕಾರ್ ನಾನೇ ಓಡಿಸ್ಬೇಕು. ಸರಿ, ನಾನು ಎಬ್ಬಿಸ್ತೀನಿ. ಇಲ್ಲಿ ಒಂದು ಕೈ ಹಾಕೋಬಿಡು ಭುಜದ ಮೇಲೆ. ಹಿಂಗೆ ಬಾ. ಹಿಂಗ್ ಬರ್ಲಾ? ಹಂಗಲ್ಲ, ಭುಜದ ಮೇಲೆ ಕೈ ಹಾಕೋ. ಅಯ್ಯೋ ಎತ್ಕೋ. ಗಲೀಜ್ ಮಗನೇ, ಹಂಗಲ್ಲ. ಹಿಂಗೆ ಎದೋಳಾಯ್ತು, ಹಿಂಗೆ ಎತ್ಕೊ. ಅಯ್ಯೋ, ಹಂಗ್ ಬರಕ್ಕಾಗಲ್ಲ, ತುಂಬಾ ದೂರ ಇದೆಯಾ. ನಡಿ ಪಾಪ. ಸರಿ, ಹೋಗೋಣ. ಶೂಸ್ ಹಾಕು. ಇಲ್ಲಿ ಹವಾ ಹೋಗ್ತಿದ್ರು ಇವ್ನಿಗೆ, ಈ ತರ ಶೂಸ್ ಎಲ್ಲ ಕೇಳಿ ಇವ್ನಿಗೆ ನೋಡ್ತಾರೆ. ಗಾಳಿ ಹೋಗ್ತಿದೆ. ಎಷ್ಟು ಜನ ನೋಡ್ತಾರೆ ನೋಡಿ. ಇವಾಗ ಹೆಂಗ್ ಕಾಣಿಸ್ತೀನಿ ಇಲ್ಲಿ, ಹೆಂಗೈತೆ ನೋಡಿ. ಚೆನ್ನಾಗಿದೆ. ಹಾಯ್. ನನ್ನ ತೋರಿಸ್ಬಿಟ್ಟು ಲುಕ್ ನಂಗೆ ತೋರಿಸ್ತೀಯಲ್ಲ ನೀನು. ಜನ ಯಾರು ಚೂತಿ ಅನ್ನೋಲ್ಲ. ಇಲ್ಲ, ಯಾರು ಅನ್ನಲ್ಲ. ಬಾಸ್. ಸರಿ ಆಯ್ತು, ಓಡೋಣ ನಡಿ. ನಡಿ. ಬಾಯ್ ತಿಲಕ್. ಅವ್ರಿಗೆ ಸ್ವಲ್ಪ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರ್ತೀನಿ ನಾನು. ಹಾರ್ಟಿಗೆ. ಅವ್ರಿಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ. ಹೃದಯಕ್ಕೆ ಹಾಕಿಸ್ತಾಳೆ ಇಂಜೆಕ್ಷನ್. ಏನಂತೀಯ? ಬಾಯ್ ತಿಲಕ್. ಬಾಯ್ ಹರ್ಷ. ಲೆಟ್ಸ್ ಗೋ. ಬಿಡು ಗೈಸ್, ಇವಾಗ ನಮ್ಮ SMRಗೆ ನಾನು ಇಂಜೆಕ್ಷನ್ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಫೀಲಿಂಗ್ಸ್ನ ಹೇಗೆ ಅಭಿಪ್ರಾಯಿಸ್ತಿದ್ದೀರಾ ನೀವು? ನೀವೇ ಕೊಟ್ಬಿಡಿ ಇಂಜೆಕ್ಷನ್. ನಾನೇ ಕೊಟ್ಬಿಡ್ಲಾ? ಇಲ್ಲಿ ಹಾರ್ಟಿಗೆ. ಸರಿ ಆಯ್ತು. ಗಾಡಿ ಓಡಿಸು ಫಸ್ಟು ನಿನ್ನ ಮುಖಕ್ಕೆ. ನಾನು ಗಾಡಿ ಓಡಿಸಕ್ಕೆ ಇವಾಗ ನನಗೆ ಮ್ಯಾಗಿ ಬೇಕು. ಮ್ಯಾಗಿ ತಿನ್ಕೊಂಡು ಬಿರಿಯಾನಿ ತಿನ್ನೋಣ. ಬಿರಿಯಾನಿ ಕ್ರೇವಿಂಗ್ ಆಗ್ತಿದೆ, ಅದಕ್ಕೆ ಫಸ್ಟ್ ಮ್ಯಾಗಿ ತಿನ್ಬೇಡ, ಇಂಜೆಕ್ಷನ್ ಹಾಕ್ಸ್ಕೋಣ, ಬಿರಿಯಾನಿ ತಿನ್ನೋಣ. ನಮ್ಗೆ ಏನಾಗುತ್ತೆ, ನಮ್ಮ ಬಾಡಿಗೆ ಒಂದು ಗುಡ್ ಹಾರ್ಮೋನ್ಸ್ ಡೋಪಮೈನ್ ಪ್ರೊಡ್ಯೂಸ್ ಆಗುತ್ತೆ. ನೀನಿದ್ರೆ ನಂಗೆ ಡೋಪಮೈನು, ಪೊಪಮೈನು, ಚೊಪಮೈನು, ಟೊಪಮೈನು ಎಲ್ಲ ಪ್ರೊಡ್ಯೂಸ್ ಆಗಲ್ಲ. ನೀನಿದ್ರೆ ಆಗಲ್ಲ, ಏನೂ ಆಗಲ್ಲ. ನೀನಿದ್ರೆ ನನಗೆ ಹರ್ಟು. ನೀನು ಹರ್ಟ್ ಮಾಡ್ತೀಯ ತುಂಬಾ, ನೀನು ನಂಗೆ ಅಳಿಸ್ತೀಯ ತುಂಬಾ, ನಾನು ನೋವು ಕೊಡ್ತೀಯ ನೀನು. ಚಂದ್ರ ಮುಂದೆ ಹಿಂಗೆ ಸುಳ್ಳು ಹೇಳು. ಹೌದು, ನಾನು ಸುಳ್ಳಿ.
ನನ್ ಬಟ್ಟೆ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕಾಲ್ ಬೇಡ, ಇವ್ರು ಹೇಳ್ತಾರೆ ನನ್ ಬಟ್ಟೆ ಹಿಂಗ್ಬಿಟ್ಟು ಚೀಪ್ ಹಂಗೆ ಹೇಳಿಲ್ಲ ನಾನು, ಹಂಗೆ ಹೇಳಿದ್ರು. ಹಂಗೆ ಹೇಳಿಲ್ಲ ನಾನು. ಏನ್ ಹೇಳಿದ್ ಮತ್ತೆ? ನೀನು ಇದಕ್ಕಿಂತ ಕೆಟ್ಟದಾಗಿರೋ ಡ್ರೆಸ್ ಹಾಕೊಂಡ್ಬಂದಿದ್ದೆ, ಅವಾಗೇ ಚೀಪ್ ಅಂತಿಲ್ಲ ಅಂದ್ರೆ ಇದಕ್ಕೆ ಅಂತೀನ ನಾನು. ನನ್ ಚಿನ್ನು ನೀನು ಹೆಂಗಿದ್ರು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ನಾನು. ಹಿಂಗೆ ಏನೋ ಡೈಲಾಗ್ ಅದು, ನನ್ ಚಿನ್ನು ನೀನು ಹೆಂಗಿದ್ರು ಚೆನ್ನಾಗಿದ್ಯಾ ಅಂತಾನೆ ಹೇಳ್ಬೇಕು ನಾನು. ಹೆಂಗೈತೆ ಡೈಲಾಗ್? ಚೆನ್ನಾಗೈತೆ. ಹೆಂಗಿದ್ರು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು ನೀನು. ಸ್ವಲ್ಪ ದಿನ ಇರು, ಆಮೇಲೆ ನೀನು ಗಾನು. ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ. ಚೆನ್ನಾಗಿರ್ತಾನೆ. ನಮ್ಮ ಮನೇಲಿ 2 ಪಕ್ಷಿಗಳಿದಾವೆ ಗೈಸ್, ಅದಕ್ಕೆ ಸೋನು ನೀನು ಗಾನು ಅನ್ನೋರು, ಅದಕ್ಕೆ ಇವಾಗ ನಾನು ಅದು ಗಾನು ಅಂದಿದ್ದು. ಇವಾಗ ಚೀಸ್ ಮ್ಯಾಗಿ ತಿನ್ನೋಣ ನಾವಿಬ್ರು, ಯಾರು ನಮ್ಗೆ ಡಿಸ್ಟರ್ಬ್ ಮಾಡೋದ್ ಬೇಡ. ಯಾರಾದ್ರಿ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ, ಬರೀ ಶರ್ಟ್ ಪ್ಯಾಂಟ್ ಚಡಿ ಓಡಾಡ್ತೈತೆ. ಗೈಸ್ ನಾನು ಇವಾಗ ಇಬ್ರು ಚೀಸ್ ಮ್ಯಾಗಿ ತಿಂದಲ್ಲಿ ನಾವಿಬ್ರು ಮತ್ತೆ ಯಾರು ಕ್ರೀಮ್ ಹಚ್ಕೊಳ್ಳಿ, ಇದು ಕ್ಯಾಮ್ರಾ ಮೇಲೆ ಕ್ರೀಮ್ ಹಾಕ್ಬಿಟ್ಟಿದೆ, ಹೊರ್ಸ್ಕೊಳ್ಳಿ ನಿಮ್ದು ಮೇಕಪ್ ಆಗಿಲ್ಲ. ಆಗಿದೆ ನೋಡಿ ಎಷ್ಟು ಯಾವ ರೀತಿ ಇಲ್ಲ ಇಲ್ಲ ಒಡೆ ಹಂಗೆ ಬರ್ತಿದ್ದ ಲೈಟ್ ರಿಫ್ಲೆಕ್ಷನ್ ಗೆ ಶಾರ್ಟ್ವೇ ಹಿಂಗ್ ನಿಂತ್ಕೊಳ್ಳಿ, ಕೈ ಎತ್ತಿ ಮೇಲಕ್ಕೆ, ಹಂಗಲ್ಲ ಎರಡು ಎತ್ತಿ. ಇಲ್ಲ ಆ ರೈಟ್ ರಿಫ್ಲೆಕ್ಷನ್ ಗೆ ಆಪೋಸಿಟ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಇದು ಪರವಾಗಿಲ್ಲ. ಇದು ಈಗ ನನ್ ಜಿಮ್ ಹೋಗಿ ಬಾಡಿ ಬಿಲ್ಡರ್ ಆಗ್ಬಿಟ್ಟಿದ್ದೀನಿ. ಡಿಮ್ ಹಾಕ್ಬಿಡುತ್ತೆ ಇಲ್ಲಿ ಸಾಕು. ಜಿಮ್ ಹೋಗಿ 3 ದಿನ ಹೋಗಿದಾರೆ ಜಿಮ್ಗೆ, ಡೌ ಮಾಡೋದು ಗೊತ್ತಾ, ಕಾಲಲ್ಲಿ ಮೀಸೆ ಎಮರ್ಜ್ ಆಗ್ತೈತೆ ಮತ್ತೆ ನೀನ್ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್, ಜಾಸ್ತಿ ಎಲ್ಲ ಮಾತಾಡ್ಬೇಕೋಬೇಡ. ನಿಜ ಹೇಳು ಜನಕ್ಕೆ, 1 ನಿಮಿಷ ಬಾಯಲ್ಲಿ ನಿನ್ ಬ್ಲಾಗ್ ಚಾನಲ್ ಮೇಲೆ ಆಣೆ ಮಾಡಿ ಇವತ್ತು ಸ್ನಾನ ಮಾಡ್ಕೊಂಡ್ ಬಂದಿದ್ಯಾ ಅಂತ. ನನ್ ಬ್ಲಾಗ್ ಚಾನಲ್ ಸ್ನಾನ ಮಾಡ್ಕೊಂಡ್ ಬಂದೆ, ನೆನೆ ಮಾಡಿ 3 ದಿನಕ್ಕೊಂದ್ಸಲ ಮಾಡ್ತಾಳೆ. ಹೌದು ಇವ್ರ ಹೌದು. ಏನು ಇವರು ಯಾಕೆ ಇಷ್ಟು ಬ್ಯೂಟಿಫುಲ್ ಆಗಿದ್ಯಾ? ಸ್ನಾನ ಮಾಡಲ್ಲ ಬ್ಯೂಟಿ ಸಿಗ್ರೆಟ್. ಜನರು ನಮ್ಗೆ ಟ್ರಾಲ್ ಮಾಡಕ್ಕಿಂತ ಮುಂಚೆ ನಾವೇ ನಮ್ನ ಟ್ರಾಲ್ ಮಾಡ್ಕೋಬೇಕು, ಬಿಡ್ಬೇಕು. ಅದು ನನ್ನ ಕಡೆಯಿಂದ ಸಿಮ್ರನ್ ಮಾಮಿ ಕೋಟ್, ಇದು ಸೇಯಿಂಗ್. ಇದು ಯಾರಾದ್ರೂ ನಮ್ಮನ್ನ ಟ್ರಾಲ್ ಮಾಡಕ್ಕೆ ನಾವು ಮುಂಚೆ ಕೆಟ್ಟು ಚೆನ್ನಾಗಿಲ್ಲ ಅನ್ನಕ್ಕೆ ಮುಂಚೆ ನಮಗ್ ನಾವು ಚೆನ್ನಾಗಿಲ್ಲ ಅಂತ ಅನ್ಕೋಬೇಕು. ಅದು ನನ್ನ ಸ್ನಾನ ಮಾಡಿಲ್ಲ, ಚೆನ್ನಾಗಿಲ್ಲ ಸ್ನಾನ ಮಾಡೋದ್ಗೆ ಏನ್ ಸಂಬಂಧ? ಜನರು ಟ್ರಾಲ್ ಮಾಡಕ್ಕೆ, ಚೆನ್ನಾಗಿರೋದಕ್ಕೂ ಗಲೀಜಾಗಿರೋದಕ್ಕೂ ಡಿಫ್ರೆನ್ಸ್ ಐತೆ. ಜನರು ನಮ್ಮನ್ನ ಟ್ರೋಲ್ ಮಾಡಕ್ಕಿಂತ ಮುಂಚೆ ನಾವೇ ನಮ್ಮನ್ನ ಟ್ರೋಲ್ ಮಾಡ್ಕೊಬೇಕು. ಇರೋದ್ ಹೇಳ್ತಾರೆ ಜನ, ಟ್ರೋಲ್ ಯಾಕೆ ಮಾಡ್ತಾರೆ? ಇದೇನಿದು ಸ್ಟೈಲ್ ಏನು ಹೊಸ ಹೇಳಿ? ಇಲ್ಲ ಗೈಸ್, ನಾನ್ ರಾಶಿದದು ಅದು ಕೇಳಲಿ ಅಂತಾನೆ ಹಿಂಗ್ ಎಳ್ದ್ ತೋರಿಸಿದ್ದು ನಾವೇ. ನಮಗೆ ಅವಾಗಲೇ ಹೇಳಿದ್ದು ಕ್ಯಾಮ್ರಾ ಆನ್ ಮಾಡ್ತೀನಿ, ಹಿಂಗ್ ಎಳ್ದಾಗ ಕೇಳ್ರಿ ಇದೇನು ಅಂತ ಹೇಳ್ಬಿಟ್ಟು. ಏನು 300 ರೂಪೀಸ್ ಸಿಗುತ್ತೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ. 20 ರೂಪೀಸ್ ಸಾರಿ ಜಾಸ್ತಿ ಹೇಳಿದೆ ಅಲ್ಲ, 20 ರೂಪೀಸ್ 10 ರೂಪಾಯಿ 20 ರೂಪಾಯಿ ಸಿಗುತ್ತೆ ಜಾತ್ರೆಯಲ್ಲಿ. ನಮ್ಮೂರ್ ಜಾತ್ರೆ ಸುಮ್ಮನೆ ಏನ್ ಅಷ್ಟೊಂದಲ್ಲಿ ಹಾಕಿದೆ ಅಂದ್ರೆ ಜನನು ನಂಬಲ್ಲ, ನಾನು ನಂಬಲ್ಲ, ಸುಮ್ಮನೆ ಇರು. ಅವರು ನಗ್ತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ತರ ಎಷ್ಟೇ ಜನ ಡಿಮೋಟಿವೇಟ್ ಮಾಡಿದ್ರು ನಮ್ಮನ್ನ ನಾವು ಯಾವತ್ತೂ ಡಿಮೋಟಿವೇಟ್ ಮಾಡ್ಕೋಬಾರ್ದು. ನಮ್ಮನ್ನ ನಾವು ಯಾವತ್ತೂ ಮೇಲಿಟ್ಟಿರ್ಬೇಕು. ಜನರು ಎಷ್ಟೇ ನಮ್ಮನ್ನ ಕೆಳಗಿಳಿ, ನೋ ಪ್ರಾಬ್ಲಮ್. ಕುಳ್ಳಿಗೆ ಇದಿರಲ್ಲ ಮೇಲಿಗೆ. ನನ್ನ ಮಕ್ಕಳು ಒಂದೊಂದಲ್ಲ. ಗೈಸ್ ಅಷ್ಟೊದವರೆಗೂ ನಾನು ಹೇಳ್ಕೊಂಡ್ ಬಂದಿನಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊ ಅಂತ. ಇವಾಗ ಇಲ್ಲಿ ಬಂದು ಅರ್ಧ ತಾರೀಗೆ ಇಲ್ಲ ನಾನು ಹಾಕ್ಸ್ಕೊಳಲ್ಲ ಅಂತ, ಯಾಕಂದ್ರೆ ಅವ್ರಿಗೆ ಭಯ ಅಂತೆ ನೀಡಲಿಂದ. ನಂಗೆ ತುಂಬಾ ಕೈ ಕಾಲು ನಡುಗುತ್ತೆ ಅಂತಾರೆ. ತಲೆಗೆ ಆಗ್ತಾ ಇರೋದು ಶೂಟು, ಯಾವ ನೀಡಲ್ಗೆ ಎದ್ರಲ್ಲ, ನಾವ್ ಎಂತೆಂತಕ್ಕೆ ಎದ್ರಲ್ಲ, ನೀಡಲ್ಗೆ ಮಾತಿಲ್ಲ, ಕೇಳಿಸ್ಕೊ ಫಸ್ಟ್. ಹಂಗೆ ಹುಷಾರಾಗ್ಬಿಡ್ತೀನಿ ನಾನು. ಸುಮ್ನೆ ಈ ಮೆಡಿಸಿನ್ ಗೆಲ್ಲ ಅಡಿಕ್ಟ್ ಆಗೋದ್ರೆ ಬೇಗ ಹುಷಾರ್ ತಪ್ಪೋದು, ಮೆಟಬಾಲಿಸಮ್ ಹುಷಾರ್ ತಪ್ಪಿದ್ರೆ ನನಗೆ ಯಾಕೆ ಇಂಜೆಕ್ಷನ್ ಹಾಕ್ಸೋದು? ಏನು ಬೇಗ ಹುಷಾರಾಗಲ್ಲ. ನೀನ್ ರೋಗತ್ಕೊಳ್ಳಿ, ನೀನು ಸೆನ್ಸಿಟಿವ್, ನಾನ್ ಸೆನ್ಸಿಟಿವ್ ಅಲ್ವಲ್ಲ. ನಾನ್ ನೋಡ್ ಅಷ್ಟು ಹುಷಾರಿಲ್ಲ ಅಂದ್ರೂ ನಾನು ಎದ್ದು ಬರ್ತೀನಿ, ನಾನೇ ಡ್ರೈವ್ ಮಾಡ್ತೀನಿ, ನಾನೇ ಕುತ್ಕೊಂಡು ಮಾತಾಡ್ತೀನಿ. ಆತರ ನಾನು ನಾನು ಸಿಂಹ. ನೀನು ಸಿಂಹ ರಾಶಿ ನಿಂದು. ನಂದು ಇಲ್ಲ ಮಕರ ರಾಶಿ. ನಂದು ಸಿಂಹ ರಾಶಿ. ನಿನ್ ಸಿಂಹ ರಾಶಿ. ಆಗ ಸಿಂಹ ಯಾರು? ನಾನು. ನೀನ್ ತಿಮ್ಮ. ನೀನು ತಿಮ್ಮ, ಕೋತಿ ತಿಮ್ಮ. ನಾನು ಸಿಂಹ, ನೀನು ಕೋತಿ ತಿಮ್ಮ. ಏನು ಮಾಡಕ್ ಆಗಲ್ಲ ಇವ್ರಿಗೆ, ಇವಾಗ ಲೈವ್ ಬೇರೆ ಇದೆ. 9 ಗಂಟೆಗೆ ಲೈವ್ ಐತೆ.
ಇವಳೊಂದರೆ ಓಡ್ಸಕ್ ಆಗಲ್ಲ ನಾನು ಆಟೋ ಹೋಗ್ತೀನಿ, ನನಗ್ ಬಿಡೋ ಅವಶ್ಯಕತೆ ಇಲ್ಲ. ನೀನು ಮಳೆನಲ್ಲಿ ನನ್ನ ಎಷ್ಟು ಒಬ್ಳೇನೆ ಕಳ್ಸಕ್ಕಾಗುತ್ತೆ? ಹರ್ಟ್ ಮಾಡಕ್ಕಾಗುತ್ತೆ, ಮನ್ಸ್ ನೋಸಕ್ಕಾಗುತ್ತೆ, ನಂಗೆ ಲಿಟ್ರಲಿ ಹಾರ್ಟ್ ಪೇನ್ ಆಗುತ್ತೆ, ಅಷ್ಟು ಅಳಿಸ್ತಾ ಇವ್ ಅವತ್ತು ಆತರ ಮಾಡಕ್ಕಾಗುತ್ತೆ. ಬಟ್ ಮಳೆಯಲ್ಲಿ ಬಿಡಕ್ ಹೋಗಲ್ಲ. ಅವ್ನ್ ಮುಖದ ಮೇಲೆ ನೋಡಿ ಎಲ್ಲಾರು ಸಾರಿ ಫೀಲ್ ಆಗ್ತಿದೆ. ರಾಮಾಚಾರ್ಯದು ಒಂದು ಡೈಲಾಗ್ ಐತೆ ಗೊತ್ತಾ? ರಾಮಾಚಾರ್ಯದಲ್ಲಿ ಗೂಗ್ಲಿ ಅಲ್ಲಿ ಇವ್ನು ಒಂದ್ ಡೈಲಾಗ್ ಐತೆ. ನಾನು ಹೇಳ ನೀನ್ ಹೇಳಾಯ್ತು, ನಾನು ಆಮೇಲೆ ಹೇಳ್ತೀನಿ. ಮರ್ತೋದೆ ನಾನು, ನೀನ್ ಹೇಳ್ಬಿಡು ಪ್ಲೀಸ್. ನಾನು ಹೇಳ ಆಮೇಲೆ ನೀವು ತಪ್ಪು ತಿಳ್ಕೊಂಬೇಡಿ. ಫ್ರೆಂಡೇ ನಾವು, ಅವಳನ್ನ ಪ್ರೀತಿಸೋನು ನಾನೇ, ಅವಳನ್ನ ರೇಗ್ಸೋನು ನಾನೇ. ಹೌದಾ? ಹಾಗಾದ್ರೆ ನೀನೇನ್ ಮಾಡಿದ್ಯಾ? ತಪ್ಪ ಹೇಳ್ಬಿಡ್ಲಾ? ಸರಿ, ಪ್ರೀತಿಸೋನು ಅಂತ ಈ ತರ ಹೇಳಾದ್ಮೇಲೆ ನನ್ ಫ್ರೆಂಡು, ಹಾಗಾದ್ರೆ ಏನ್ ಫ್ರೆಂಡ್ ತರ ತಾನೇ ಹೇಳಿದ್ದು ನಾನು. ಒಂಥರ ಹರ್ಟ್ ಮಾಡ್ತಾನೆ ನಂಗೆ. ಡೈಲಾಗು ಬೇರೆದೇನಿಲ್ವಲ್ಲ. ನಾನ್ ನಿಂಗೆ ಏನಾದ್ರು ಒಂದ್ ಡೈಲಾಗ್ ಹೇಳ್ಬಿಡ್ತೀನಿ, ಹೇಳು. ತಲೆಗ್ ಬರ್ತಿಲ್ಲ, ಸುಮ್ನೆ ಇದ್ಯಾ, ಸುಮ್ನೆ ಇದ್ಬಿಡು. ಕಬಾಬ್ ಮಾಡಿ ಹಾಕಿದ್ಯಾ ಚಡಿ, ಈ ತರ ಏನಾರು ಡೈಲಾಗ್ ಹೇಳ್ತೇನೆ. ನಿಂಗ್ ಅಷ್ಟೇ ಹೇಳೋದ್ ನಾನು. ಹಾಕಿದ್ದೀನಿ ನಾನು. ಸರಿ ಗಾಯ್ಸ್, ಎಷ್ಟೇ ಇವತ್ತು ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ ಅಂತ. ಸೊ ನಜರ್ ಇಮೋಜಿ ಹಾಕಿ ಎಲ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಇದು ದೃಷ್ಟಿ ಆಗಿದ್ಯಾ ಅಥವಾ ಇವಾಗ್ಲೂ ಮನುಷ್ಯ ಇಲ್ವಾ ಗೊತ್ತಾಗುತ್ತೆ. ಇದ್ರಲ್ಲೇ ನಿಮ್ಗಳಿಗೆ ಜಾಸ್ತಿ ಗೊತ್ತಾಗುತ್ತೆ, ಯಾಕಂದ್ರೆ ನೀವು ನೋಡ್ತಾ ಇರ್ತೀರಾ. ನಮ್ಗೆ ಮಾಟ ಮಂತ್ರ ಮಾಡ್ತೀವಿ. Okay guys, bye bye, see you, take care, love you all. 1 hour later. ಗೈಸ್, ಸೊ ನಾನು ಇವಾಗ ಜಸ್ಟ್ ಒಂದು ರೀಲ್ ಡಿಲೀಟ್ ಮಾಡಿದೆ. ನಾವಿಬ್ಬರು ಮಾಡಿದ್ವಿ, ಕಾರಲ್ಲಿ ಕೂತ್ಕೊಂಡು ಹಾಡು ಹಾಡ್ಕೊಂಡು ಒಂದು ರೀಲ್ ಮಾಡಿದ್ವಿ. ಅದು ಡಿಲೀಟ್ ಆಯಿತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟೊಂದು ಜನ ಆಗ್ತಾ ಇದ್ರು, ಸೀಟ್ ಬೆಲ್ಟ್ ಹಾಕಿಲ್ಲ, ರೂಲ್ಸ್ ಫಾಲೋ ಮಾಡ್ತಿಲ್ಲ, ಟ್ರಾಫಿಕ್ ಅದು ಇದು ಅಂತ. ಪಾಪ ಎಷ್ಟೊಂದು ಜನಕ್ಕೆ ನಾವು ಏನಾಗಿತ್ತು ಅಂತ ಮತ್ತೆ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಬಿಕಾಸ್ ನನಗೆ ಐ ಹ್ಯಾವ್ ಅ ಕಂಡೀಷನ್, ನನಗೆ ಶೀಜರ್ ಬರುತ್ತೆ. ಅಂದರೆ ಲೈಕ್ ಹೆಂಗದು ಅವತ್ತು ಬಂದಿತ್ತಲ್ಲ ಹೇಳೋದು, ನೀನು ಅವತ್ತು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಲ್ಲ ಲಾಸ್ಟ್ ಇಯರ್. ಅದ್ಯಾಕೆ ಹೇಳ್ತಿದ್ದೆ? ಯಾಕೆ ಅದಕ್ಕೇನೆ ಸೀಟ್ ಬೆಲ್ಟ್ ಹಾಕಲ್ಲ ಅಂತ ಹೇಳಕ್ಕೆ, ಅದು ಹೇಳೋರಿಗೆ. ಅವ್ರಿಗೆ ಸೀಜರ್ ಅಂತ ಗೊತ್ತಿರುತ್ತೆ ಜನರಿಗೆ. ಅಂದರೆ ನೀನು ಏನು ನೋಡಿದೆ ಅಂತ ನನಗೆ ಗೊತ್ತಿರಲ್ಲ. ಅಂದರೆ ಬಾಯಿಂದೆಲ್ಲ ಒಂಥರ ವೈಟ್ ಕಲರ್ ನೊರೆ ಥರ ಬರುತ್ತೆ. ಅದಾದಮೇಲೆ ಹಿ ವೋಂಟ್ ಬಿ ಕಾನ್ಷಿಯಸ್ ಫಾರ್ ಅ ಲಾಟ್ ಆಫ್ ಟೈಮ್. ಸೊ ಆ ಥರ ಅವ್ರಿಗೆ ಆಗೋದ್ರಿಂದ ಅವ್ರು ಹಾಕಲ್ಲ. ಆ ಟೈಮಲ್ಲಿ ಹೆಂಗಾಗುತ್ತೆ ಅಂತ, ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತೀನಲ್ಲ, ಇವಳಿಗೆ ಕಾರ್ ಓಡ್ಸೋಕ್ಕೂ ಬರಲ್ಲ. ಅಕಸ್ಮಾತ್ ನಾನು ಸೀಟ್ ಬೆಲ್ಟ್ ಹಾಕ್ಕೊಂಡು ಏನಾರು ಇದು ಮಾಡಿದ್ರೆ ಇದು ಪ್ರೆಷರ್, ಆಮೇಲೆ ನಾನು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದಾಗ ಯಾರು ಆಚೆಯಿಂದ ಬಂದು ತೆಗಿಲಿಲ್ಲ, ಅಥವಾ ನಾನೇನೋ ಸಡನ್ನಾಗಿ ಅನ್ಕಾನ್ಷಿಯಸ್ ಆಗೋದ್ರೆ, ಅಥವಾ ಇವಳು ಒಳಗಡೆ ಇರ್ತಾಳೆ ಏನಾದ್ರು ಪ್ರಾಬ್ಲಮ್ ಆದರೆ, ಹುಡುಗರಿದ್ರೆ ಫೈನ್. ಬಟ್ ಇವಳಿದ್ದಾಗ ಆ ರೀಸನ್ಗೋಸ್ಕರ ನಾನು ಹಾಕೋಕ್ಕೆ ಹೋಗಲ್ಲ ಅಷ್ಟೇ ಸೀಟ್ ಬೆಲ್ಟ್ಸ್ನ. ಆಮೇಲೆ ಎಷ್ಟೊಂದು ಜನ ಸ್ಟೈಲ್ಗೆ ಕೂಲ್ಗೆ ಅಂತ ಅಂದ್ಕೊಂಡಿರ್ತೀರ. ಸೊ ಅದು ರೀಸನ್ ಇರಲ್ಲ, ಆ ರೀಸನ್ಗೋಸ್ಕರ ನಾನು ಸೀಟ್ ಬೆಲ್ಟ್ ಹಾಕಲ್ಲ. ಅದಕ್ಕೆ ನಾನು ಇವಾಗ ಜಸ್ಟ್ ಡಿಲೀಟ್ ಮಾಡಿದೆ. ಬಿಕಾಸ್ ನಮ್ಮಿಂದ ಪಾಪ ಬೇರೆಯವರು ಇದಾಗಬಾರ್ದು, ಯಾರಿಗೂ ನಮ್ಮಿಂದ ಕಷ್ಟ ಆಗಬಾರ್ದು ಅಂತ ನಾನು ಆ ರೀಸನಿಗೆ ಡಿಲೀಟ್ ಮಾಡಿದೆ. ಸೊ ಏನಿಲ್ಲ, ಮತ್ತೆ ಆ ಥರ ಇಲ್ಲಿ ಇನ್ನೊಂದು ಬರುತ್ತೆ, ಬಟ್ ನಾಟ್ ಇನ್ ಕಾರ್ ಆಬ್ವಿಯಸ್ಲಿ, ಮತ್ತೆ ಬೇರೆ ಥರ. ಬಿಕಾಸ್ ವಿ ಆರ್ ಕ್ರೇಜಿ. ಸೊ ಆ ಥರ ಮಾಡ್ತಾನೆ ಇರ್ತೀವಿ. ಬಟ್ ರೆಕಾರ್ಡ್ ಮಾಡಿ ಯೂಶಲಿ ಹಾಕಲ್ಲ, ತುಂಬ ರೇರ್ ಹಾಕೋದು ನಾವು. ಬಟ್ ಈ ಸಲ ರೆಕಾರ್ಡ್ ಮಾಡಿ ಹಾಕಿದ್ವಿ. ಎನಿವೇಸ್ ನೆಕ್ಸ್ಟ್ ಟೈಮು ಮಾಡೋಣ, ಅದರಲ್ಲಿ ಏನಿಲ್ಲ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.